ಈಶ್ವರಪ್ಪನವರು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಮತ್ತೆ ಸೆಟಲ್ಮೆಂಟ್ ಮಾಡ್ತೇವೆ, ಅವರು ಮತ್ತೆ ಜೈಲಿಗೆ ಹೋಗೋ ಕಾಲ ಹತ್ರಕ್ಕೆ ಬಂದಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಈಶ್ವರಪ್ಪನವರು ಏನ್ ಹೇಳ್ತಾರೆ ಅಂತ ಯಾವಾಗ ನಮ್ಗೆ ಅರ್ಥ ಆಗಲ್ಲ. ಮೆದುಳಿಗೂ ನಾಲ್ಗೆ ಕನೆಕ್ಷನ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಈಶ್ವರಪ್ಪನವರು ಗೋಡ್ಸೆ ಸಂತತಿಯವರು, ನಾವು ಗಾಂಧಿ ಅನುಯಾಯಿಗಳು. ಅದರಿಂದ ಇಂಥ ಹೇಳಿಕೆಗಳು ನಿಜವಾಗ್ಲೂ ಮಾರಕ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸರ್, ಅಲ್ಲ, ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು, ಈಶ್ವರಪ್ಪನವ್ರನ್ನ ಅರ್ಧ ಸೆಟ್ಲ್ ಮಾಡಿದ್ದೀವಿ, ಇನ್ನ ಅರ್ಧ ಸೆಟ್ಲ್ ಮಾಡೋದು ಅವ್ರ ಕತೆ ಮುಗೀತು ಅಂತ. ಅದಕ್ಕೆ ಅವರು ಕೂಡ ಕೌಂಟರ್. ಅದಲ್ಲ, ಅವ್ರವ್ರು ಏನೇನು ವಿಶ್ಲೇಷಣೆ ಮಾಡ್ಕೊಳ್ತಾರೆ ಅದು ಅವರೇ ಅರ್ಥ ಮಾಡ್ತಾರೆ. ಸುರೇಶ್ ಅವರು ಶಿವಕುಮಾರ್ ಹೇಳಿದ್ರು, ಆಯ್ತು ಏನ್ ಮಾಡ್ತಾರ ಮಾಡ್ಲಿ, ಅದೇ ಅವ್ರದೇ ಸಂಸ್ಕೃತಿ, ಅದು ಬಿಜೆಪಿ ಸಂಸ್ಕೃತಿ, ಈಶ್ವರಪ್ಪ ಸಂಸ್ಕೃತಿ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಚೇಂಜ್ ಮಾಡಿ ಯಾವ್ದೋ ವಿಚಾರ ಇಲ್ಲೇ ತಗೊಳ್ಳೋಂತ ಕೆಲಸ ಈಶ್ವರಪ್ಪ ಮಾಡ್ತಾರೆ. ಈಶ್ವರಪ್ಪ ಯಾಕೆ ರಾಜೀನಾಮೆ ಕೊಟ್ರು? ಸಂತೋಷ್ ಪಾಟೀಲ್ ಆತ್ಮಹತ್ಯೆ, ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇದರಿಂದ ಅವರು ರಾಜೀನಾಮೆ ಕೊಟ್ರು. ಅದರಿಂದ ಟಿಕೆಟ್ ಕೂಡ ಕೊಡ್ಲಿಲ್ಲ. ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳ್ಬೇಕಾಗ್ತದೆ ಅಷ್ಟೇ. ಅಂದ್ರೆ ಸರ್, ಈಗ ಚುನಾವಣೆಗೆ ಮುಂಚಿತವಾಗಿ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರನ್ನ ಬಂಧನ ಮಾಡಬೇಕು ಅನ್ನೋ ಷಡ್ಯಂತ್ರ ಏನಾದ್ರು ನಡೀತಾ ಇದೆಯಾ? ಈಗಾಗಲೇ ಬಿಜೆಪಿಯವರು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಸಿಬಿಐ, ಇಡಿ, ಐಟಿನ ತಮ್ಮ ಅಂಗಸಂಸ್ಥೆಗಳು ಫ್ರಂಟ್ ಆರ್ಗನೈಸೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅವ್ರ ಮೇಲೆ ಕೂಡ ರೈಡ್ ಮಾಡಿಸ್ತಾರೆ. ಅವರ ಪಕ್ಷದ ಕೆಲವು ಮುಖಂಡರುಗಳು ಅವ್ರ ಬಗ್ಗೆ ಯಾವುದೇ ಒಂದು ಆಕ್ಷನ್ ತಗೊಳ್ಳೋದಿಲ್ಲ. ಅದರಿಂದ ಈ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಎಲ್ಲ ಮುಖಂಡರ ಮೇಲೆ ಕೇಸ್ಗಳನ್ನು ಹಾಕಿ ತೊಂದರೆ ಕೊಡುವಂತಹ ದೊಡ್ಡ ಒಂದು ಷಡ್ಯಂತ್ರ ಬಿಜೆಪಿ, ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್ ಮೂಲಕ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.